ಇನ್ನು ಬೆಂಗಳೂರಿನ ಜಯದೇವದಲ್ಲಿ ಸ್ಟಾಫ್ ನರ್ಸ್ ಕೊಲೆ ಆರೋಪಿ ನರ್ಸ್ ಸುಧಾಕರ್ನನ್ನ ಬಂಧಿಸಿದಂತ ಪೊಲೀಸರು ಸ್ಟಾಫ್ ನರ್ಸ್ಗಳಾಗಿದ್ದ ಸುಧಾಕರ್ ಮತ್ತು ಮಮತಾ ಬೆಂಗಳೂರಿನ ಜಯದೇವದಲ್ಲಾಗಿರುವಂತ ಸ್ಟಾಫ್ ನರ್ಸ್ ಕೊಲೆ ಆರೋಪಿ ಮತ್ತೊಬ್ಬ ಸ್ಟಾಫ್ ನರ್ಸ್ ಸುಧಾಕರ್ನನ್ನ ಬಂಧಿಸಲಾಗಿದೆ. ಸ್ಟಾಫ್ ನರ್ಸ್ಗಳಾಗಿದ್ದ ಸುಧಾಕರ್ ಮತ್ತು ಮಮತಾ ಕಳೆದ 1 ವರ್ಷದಿಂದ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು. ವಯಸ್ಸಿನಲ್ಲಿ ಮಮತಾಗಿಂತ ಚಿಕ್ಕವನಾಗಿದ್ದ ಸುಧಾಕರ್ ಮಮತಾ ವಯಸ್ಸು ಗೊತ್ತಿಲ್ಲದೆ ಸುಧಾಕರ್ನಿಂದ ಪ್ರೀತಿಯಾಗಿದೆ. ಮಮತಾ ವಯಸ್ಸು ಏನು ಅಂತ ಸುಧಾಕರ್ಗೆ ಗೊತ್ತಿರಲಿಲ್ಲ. ತನಗಿಂತ ಆಕೆ ದೊಡ್ಡವಳು ಅನ್ನೋದು ಸುಧಾಕರ್ಗೆ ಗೊತ್ತಿಲ್ಲ ಅಂತ ಗೊತ್ತಾಗ್ತಿದೆ. ಇತ್ತೀಚೆಗೆ ಸುಧಾಕರ್ಗೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಕೂಡ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆರೋಪಿ ನರ್ಸ್ ಸುಧಾಕರ್ನನ್ನು ಈಗ ವಶಕ್ಕೆ ಪಡೆದಿರೋದು. ಇತ್ತೀಚೆಗೆ ಸುಧಾಕರ್ಗೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗಿತ್ತು. ಎಂಗೇಜ್ಮೆಂಟ್ ವಿಚಾರ ಗೊತ್ತಾಗಿ ಮಮತಾಳಿಂದ ಜಗಳ. ನನ್ನನ್ನು ಮದುವೆ ಆಗುವಂತ ಪಟ್ಟು ಹಿಡಿದಿದ್ದಂಥ ಮಮತಾ ಇಲ್ಲದೇ ಇದ್ರೆ ನಿನ್ನ ಹೆಸರು ಬರೆದು ಸಾಯ್ತೇನೆ ಅಂತ ಧಮಕಿ ಹಾಕಿರು. ನಿನ್ನ ಹಾಗೆ ನಿನ್ನ ಕುಟುಂಬದವ್ರನ್ನ ಜೈಲಿಗೆ ಕಳಿಸೋದಾಗಿ ಕೂಡ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಹೆದರಿ ಕೊಲೆ ಮಾಡಿಸಲು ನಿರ್ಧಾರ ಮಾಡಿದಂತ ಸುಧಾಕರ್ ಡಿಸೆಂಬರ್ 24ರಂದು ಮನೆಗೆ ಬಂದು ಕತ್ತು ಕುಯ್ದು ಹತ್ಯೆ ಮಾಡಿರೋದು. ವಯಸ್ಸಿನಲ್ಲಿ ಮಮತಾ ಸುಧಾಕರ್ಗಿಂತ ದೊಡ್ಡವಳು, ಜೊತೆಗೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗುತ್ತೆ. ಎಂಗೇಜ್ಮೆಂಟ್ ವಿಚಾರ ಗೊತ್ತಾಗ್ತಿದ್ದ ಹಾಗೇನೆ ಮಮತಾ ಜಗಳಕ್ಕಿಳಿದಿರೋದು. ನನ್ನನ್ನು ಮದುವೆ ಆಗುವಂಥ ಪಟ್ಟು ಹಿಡಿದಿದ್ದಂಥ ಮಮತಾ ಇಲ್ಲದೇ ಇದ್ರೆ ನಿನ್ನ ಹೆಸರು ಬರೆದು ಸಾಯ್ತೀನಿ ಅಂತ ಧಮಕಿ ಹಾಕಿರೋದು ಕೂಡ ಆಗಿದೆ. ನಿನ್ನ ಕುಟುಂಬದವ್ರನ್ನ ಜೈಲಿಗೆ ಕಳಿಸೋದಾಗಿ ಕೂಡ ಈಕೆ ಬೆದರಿಕೆ ಹಾಕಿದ್ಲು ಅಂತ ಈತ ಹೇಳ್ತಿರೋದು. ಈಗ ಇದರಿಂದ ಹೆದರಿ ನಾನು ಕೊಲೆ ಮಾಡೋಕ್ಕೆ ನಿರ್ಧಾರ ಮಾಡಿದೆ ಅಂತ ಸುಧಾಕರ್ ಹೇಳೋದು. ಡಿಸೆಂಬರ್ 24ರಂದು ಮನೆಗೆ ಬಂದು ಕತ್ತು ಕುಯ್ದು ಹತ್ಯೆ ಮಾಡಿದ್ದಾನೆ.